9ನೇ ಕ್ಲಾಸ್ ಹುಡುಗ ಟೀ ಮಾಡ್ತಾನೆ, ಬೆಳಗ್ಗೆ 1 ಅವರ್ ಸಂಜೆ 1 ಅವರ್. ಇವನು ಕನ್ನಡ ಮೀಡಿಯಂ ಅಲ್ಲಿ ಓದಿ ಇವನು ತಂಗಿನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿಸ್ತಾ ಇದ್ದಾನೆ. ನಮ್ಮ ತಂಗಿಗೆ ತಿಂಗಳಕ್ಕ 500 ಫೀಸ್, ಟ್ಯೂಷನ್ ಫೀಸ್ ಮತ್ತೆ ಇಂಗ್ಲಿಷ್ ಮೀಡಿಯಂ ತಂಗಿಗೆ. ಈಗಿಂದಾನೆ ಸ್ವಲ್ಪ ಇದು ಕಷ್ಟ ಬಿಡಿದೆ, ನಾಳೆ ಮುಂಜಾನೆ ಇದು ಕುಂತ್ಕೊಂಡು ಉಣ್ಬೋದು ಸರ್ ಆರಾಮ್ಸೆ. ಆಮೇಲೆ ಕಷ್ಟ ಬಿಡಿದೆ ಏನಿಲ್ಲ ಸರ್, ಸುಮ್ಮನೆ ಅಡ್ಡಾಡೋ ಬಡ್ಲು ತಿರ್ಗಾಕ್ ಹೋತ್ ನಾನು ಹೇಳ್ಬೇಕಲ್ಲಿ. ಅದೇ ಇದೊಂದು 1/2 ತಾಸು ಮಾಡೋ ಮತ್ತು ನಾನು ಮಹೇಶ ಸರ್. ಮಹೇಶ. ಹ್ಞೂ ಸರ್. ಏನು ಮಾಡ್ತೀಪ್ಪ? 9ನೇ ಕ್ಲಾಸ್ ಸರ್, ಸಾಲಿ ಓದ್ತೀನಿ. ಮತ್ತು ಇದು ಟೀ ಮಾಡ್ತೀನಿ ಸರ್. ಎಲ್ಲಿ? ಇಲ್ಲೇ ಸರ್, ಬಸ್ ಸ್ಟ್ಯಾಂಡಲ್ಲಿ ಟ್ಯಾಚು ಪುಣಿ ಟ್ಯಾಚು ಐತಲ್ಲ, ಪುನೀತ್ ಸ್ಟ್ಯಾಚು. ಹಾಂ. ಯಾವ ಊರು ನಿಮ್ಮದು? ಇದು ಹೊಸಪೇಟೆ ಸರ್. ಹೊಸಪೇಟೆ. ಹ್ಞೂ ಸರ್. ಮನೆ? ಬಸ್ ಡಿಪೋ ಮೂರಿಗೆರೆ. ಬಸ್ ಡಿಪೋ. ಹಾಂ. ಅಪ್ಪ ಅಮ್ಮ ಏನು ಮಾಡ್ತಾರೆ? ವಾಚ್ಮನ್ ಡ್ಯೂಟಿ. ಅಮ್ಮ ಮನೆಗೆ ಇರ್ತಾವೆ. ಎಷ್ಟು ಜನ ಮಕ್ಕಳು ನೀವು? 3. ಹೇಳಿ, ಹೆಂಗಿರುತ್ತೆ ನೀನು ಒಂದು ದಿನ ಬೆಳಗ್ಗೆ ಎದ್ದು ಸಂಜೆವರೆಗೆ ಏನು ಮಾಡ್ತೀಯ ಹೇಳು? ಸರ್ ನಾನು ಬೆಳಗ್ಗೆ 4:00 ಎದ್ದು 5:30 ರೆಡಿ ಗಿಡಿ ಮಾಡ್ಕೊಂಡು 1 ತಾಸು ಮಾಡ್ಕೊಂಡು ಮನೆಗೆ ಹೋಗಿ ಮತ್ತು ಸಾಲಿಗೆ ಹೋಗ್ತೀನಿ ಸರ್. ಮತ್ತು ಆಮೇಲೆ 5 ಗಂಟೆಯಿಂದ ಮತ್ತೆ ಇದೊಂದು ತಾಸು ಸರ್, ಮತ್ತು ಇದೆ ಚಾಯ್. 5:30ಇಂದ. ಹಾಂ. ಆಮೇಲೆ ಆಮೇಲೆ ಬರ್ಕೊಂಡು ಮತ್ತು ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ಕೋತೀನಿ ಸರ್. ಮತ್ತು ನಮ್ಮ ತಂಗಿಗೆ ತಿಂಗಳಕ್ಕ 500 ಫೀಸ್, ಟ್ಯೂಷನ್ ಫೀಸ್ ಮತ್ತು ಇಂಗ್ಲೀಷ್ ಮೀಡಿಯಂ ತಂಗಿಗೆ ಹಾಕಿ 6,000 ರೂಪಾಯಿ ಸರ್ ತಿಂಗಳಕ್ಕೆ ಇಂಗ್ಲೀಷ್ ಮೀಡಿಯಮ್ಗೆ. ನಿಮ್ಮ ತಂಗಿಗೆ? ಹ್ಞೂ ಸರ್. ನೀನು? ನಾನು ಇದು ಗೌರ್ಮೆಂಟ್ ಸರ್, ಕನ್ನಡ ಮೀಡಿಯಂ. ಹ್ಞೂ ಸರ್. ಫೀಸ್ ಯಾರು ಕಟ್ತಾರೆ? ಫೀಸ್ ನಾನೇ ಕಟ್ಕೊಂಡು ಸರ್. ಅಪ್ಪ ಅಮ್ಮ ಕಟ್ತಾರೆ ಸರ್. ಅದು ಅವ್ರಿಗೆ ಇದು ಅರ್ಜೆಂಟ್ ಏನೋ ಬೇಕಾಗ್ತೈತೆ ಅದು ಉಪಯೋಗಿಸ್ತಾರೆ, ನಾನು ಉಪಯೋಗಿಸ್ತೀನಿ. ಮಗ ಈಗ ತೊಳ್ಕೊಂಡು ರೆಡಿ ಗಿಟಾಗಿ ಇದು ಹಾಲು ತಗೊಂಬರ್ತೀನಿ ಸರ್. ಎಷ್ಟು ಲೀಟ್ರು? 1.5 ಲೀಟ್ರ್. 1.5 ಲೀಟ್ರಿಂದ ಒಂದು 300-400 ಮಾಡ್ಕೊಂಡು ಹೋಗ್ತೀನಿ ಸರ್. 1.5 ಲೀಟ್ರ್? ಹಾಂ. 300 ದುಡ್ಡಾಗುತ್ತೆ? ಹ್ಞೂ ಸರ್. ಡೈಲಿ ಮಾರ್ಬಿಡ್ತೀಯಾ? ಹ್ಞೂ ಸರ್, ಡೈಲಿ. 2 ವರ್ಷ ಆಯ್ತು. 2 ವರ್ಷ ಸರ್. 2 ವರ್ಷ ಆಯ್ತು ಸರ್ ಮಾರಕ್ಕೆ. 2 ವರ್ಷ ಆಯಿತು. ಹ್ಞೂ ಸರ್. ಅಂದರೆ 7ನೇ ಕ್ಲಾಸಿಂದ ಮಾರ್ತಾ ಇದೆಯಾ? 8 ಸರ್. 8ನೇ ಕ್ಲಾಸ್. ಹ್ಞೂ. ಈಗಿಂದಾನೆ ಸ್ವಲ್ಪ ಇದು ಕಷ್ಟ ಬಿಡಿದೆ, ನಾಳೆ ಮುಂಜಾನೆ ಇದು ಕುಂತ್ಕೊಂಡು ಉಣ್ಬೋದು ಸರ್ ಆರಾಮ್ಸೆ. ಆಮೇಲೆ ಕಷ್ಟ ಬಿಡಿದೆ ಏನಿಲ್ಲ ಸರ್. ಸೊ ಟೀ ನೀನು ಮಾಡ್ತೀಯ, ಬೇರೆಯವ್ರು ಮಾಡ್ತಾರೆ? ನಾನೇ ಮಾಡ್ತೀನಿ ಸರ್. ಹೇಗೆ ಕಲಿತೆ? ಇಲ್ಲ ಸರ್, ನಾನು ಬರ್ತೈತೆ. ಟೀ ಇದು ಫಸ್ಟು ನೀರು ಇಕ್ತೀನಿ ಸರ್. ನೀರು ಇಕ್ಮ್ಯಾಗ ಆಮೇಲೆ ಹಾಲು ಹಾಕಿ ಟೀ ಪುಡಿ ಸಕ್ಕರೆ ಮತ್ತು ಹಾಲು ಹಾಕ್ತೀನಿ ಸರ್. ಬೇಸ್ ಕುದಿಸ್ನ ತಗೊಂಬರ್ತೀನಿ. ಯಾರು ಕಲಿಸಿದ್ರು ಟೀ ಮಾಡೋದು? ನಾನು ಕಲ್ತೀನಿ ಸರ್. ನೀನು ಕಲ್ಕೊಂಡು? ಅಮ್ಮ ಕಲಿಸಿದ? ಇಲ್ಲ ಸರ್, ಇದು ನಮ್ಮ ತಂಗಿಗೆ ಇದು ಇಂಗ್ಲೀಷ್ ಮೀಡಿಯಮ್ ಹಾಕಿರಲ್ಲ, ಅದಕ್ಕೆ ಬನ್ನಿ. ಇಲ್ಲ ಬರ್ತಿದ್ದಿಲ್ಲ. 2 ವರ್ಷ ಸರ್ ಅಷ್ಟೇ. ನೆಕ್ಸ್ಟ್ ಹಾಸ್ಟೆಲ್ಗೆ ಹೋದ್ ನಾನು. ಯಾವ ಹಾಸ್ಟೆಲ್ಲು? ಬಳ್ಳಾರಿ. ಇದು ಸರ್ ಮಠ. ಹಾಂ, ಮಠ. ಅದಾಗಿರ್ತೀನಿ ಸರ್. ಮತ್ತು ಹೋದ್ರೆ ನಿನ್ನ ತಂಗಿನ ಓದಿಸೋರು ಯಾರು? ನಮ್ಮ ಅಣ್ಣ ಇದ್ದಾನೆ ಸರ್, ಇನ್ನೊಬ್ಬನು ದೊಡ್ಡವನು. ಏನು ಮಾಡ್ತಾರೆ? ಆತ ಸೆಕೆಂಡ್ ಇಯರ್ ಓದವನು ಸರ್. ಆತ ಮೆದಾನಿಂದ ಪೈಪ್ ಲೈನ್ ಹೋಗ್ತಾನೆ ಸರ್ ಕೆಲಸ. ಪೈಪ್ ಲೈನ್ ಕಳ್ಸಕ್ಕೆ ಹೋಗ್ತಾನೆ ಸರ್ ಅಂದೆ. ಆತಂದು ಇದು ಫೀಸ್ ಅಂತ ಆತ ಖರ್ಚಿಗೆ ಅಂತ ಆತ ಮಾರ್ಕೊಂತಾನೆ ಸರ್. ಮತ್ತು ನೀವು ಯಾರು ಅಪ್ಪ ಅಮ್ಮನ ಹತ್ರ ಕಾಸು ಕೇಳಲ್ಲ ಫೀಸ್ಗೆ? ಯಾರು ಕೇಳಂಗ ಸರ್. ಸರ್ 4:30ಗೆ ಎದ್ಬಿಡ್ತೀಯಾ? ಹ್ಞೂ ಸರ್. ಮಲ್ಕೊಳ್ಳೋದು? ಮಕ್ಕಳದು 8-9 ಗಂಟೆ ಮಕ್ಕಳು ಸರ್. ಮಕ್ಕೋತೀಯಾ? ಬೆಳಿಗ್ಗೆ ಎಷ್ಟು ಟೀ ಮಾಡ್ತೀಯಾ? ಬೆಳಿಗ್ಗೆ ಒಂದು 50-60 ಟೀ ಮಾಡ್ತೀನಿ ಸರ್. ಸಂಜೆ? ಅದೇ ಸೇಮ್. ಓಕೆ, ಡೈಲಿ 100 ಟೀ ಮಾಡ್ತೀಯಾ? ಹ್ಞೂ. ಎಷ್ಟು ಒಂದು ಟೀ? 5 ರೂಪಾಯಿ ಒಂದು. ಫಾರಿನವ್ರಿಗೆ 50 ರೂಪಾಯಿ ಒಂದು. ಫಾರಿನವ್ರಿಗೆ 50 ರೂಪಾಯಿ ಒಂದು ಸರ್ ಟೀ. ಫಾರಿನವ್ರಿಗೆ? ಹಾಂ. ಭಾರತದವ್ರಿಗೆ 10 ರೂಪಾಯಿ. 10 ರೂಪಾಯಿ? 5 ರೂಪಾಯಿ 10 ರೂಪಾಯಿ? 10 ಸರ್ ಈಗ. 10 ರೂಪಾಯಿ? ಹಾಂ. ಫಾರಿನವ್ರಿಗೆ 50 ಕೊಡ್ತಾರೆ ಅವರು? ಕೊಡ್ತಾರೆ ಸರ್. 100 ರೂಪಾಯಿ ಮಾಡೋ ಕೊಡ್ತಾರೆ, 200-400 ಮಾಡೋ ಕೊಡ್ತಾರೆ. ಸೊ ಫಾರಿನವ್ರಿಂದ ಟೀ ಕುಡಿತಾರಾ? ಹ್ಞೂ ಸರ್. ಅವ್ರು ದೊಡ್ಡ ಹೋಟ್ಲಿಗೆ ಹೋಗಲ್ಲ? ಸರ್ ಓದ್ತಾರೆ ಸರ್. ಅಂಕುಲ್ ಇದ್ದಾರೆ, ಬೇಕಂದ್ರೆ ಓದ್ತಾರೆ, ಇಲ್ಲಂದಿಲ್ಲ. ಅವ್ರು ಇಷ್ಟ ಬಂದಂಗೆ ಇಲ್ಲೇ ಕುಡಿತಾರೆ, ಇಲ್ಲಾಂದ್ರೆ ಅಲ್ಲಿ ಹೋಗಿ ಕುಡಿತಾರೆ. ಯಾರನ್ನ ಫಾರಿನರ್ ನಿಮ್ಗೆ ಟಿಪ್ಸ್ ಕೊಟ್ಟಿದ್ದಾರಾ? ಕೊಟ್ಟಾರೆ ಸರ್. ಇಲ್ಲ ಸರ್, ಅದು $1 ಕೊಟ್ರು. ನಾನು ಟೀ ಕುಡಿಯಂಗಪ್ಪ, 3,500 ರೂಪಾಯಿ ತಗೊಂಡು ಹೋಗಂತ $1. ಅದು ಕೊಟ್ಟರು ಸರ್. ಅದು ಇದು SB ಬ್ಯಾಂಕ್ ನಡೆಸ್ಬೇಕು $1 3,500 ರೂಪಾಯಿ. ಅದು ಎಕ್ಸ್ಚೇಂಜ್ ಮಾಡ್ಬೇಕು ಫಾರಿನವ್ರಿಗೆ. ನಾನು ಟೀ ಕುಡಿಯಂಗಪ್ಪ, ನೀನು ಆರಾಮ್ಸೆ ಇರಪ್ಪ, ನೀನು ಒಂದು 5-6 ದಿವಸ ರೆಸ್ಟ್ ತಗೊಂಡು ಫಾರಿನವ್ರು ಆ ಥರ ಮೇಡಮ್ ಅಂದೆ. ಅಷ್ಟು ಮುಗಿಸ್ ಸರ್. ಏನು ಮಾಡಿದೆ $1ನ? ಹಂಗೆ ಸರ್, ನಿಂತಲ್ಲಿ ಎಕ್ಸ್ಚೇಂಜ್ ಮಾಡಲಿಲ್ಲ? ಚೇಂಜ್ ಮಾಡಿಲ್ಲ ಸರ್. ಯಾಕೆ? ಇಲ್ಲ ಸರ್, ಪ್ರೂಫ್ ಕೇಳ್ತಾರೆ. ಅದೇ ನಮ್ಮ ಅಪ್ಪ ಅಮ್ಮರು ಹೋಗಿ ಕೊಟ್ಟು ಬರ್ತಾರೆ ನನಗೆ, ಅದಕ್ಕೆ ನಾವು ಹೋಗಿಲ್ಲ. ನಮ್ಮ ಅಪ್ಪ ಅಮ್ಮರು ಕೊಟ್ಟು ಬರ್ತಾರೆ ನನಗೆ SB ಬ್ಯಾಂಕ್. ಚೇಂಜ್ ಮಾಡ್ತಾ ಆ ಥರ. ಈಗ ಚೇಂಜ್ ಮಾಡ್ತೀಯಾ? ಎಕ್ಸ್ಚೇಂಜ್ ಮಾಡಿಸ್ತೀಯಾ? ಹ್ಞೂ. ಯಾವ ಊರ್ಲಿ? ಇದು ಹೌದು ಅಣ್ಣ, ವೀಡಿಯೋ ಮಾಡ್ತಾರೆ. ಹಾಂ, ಥ್ಯಾಂಕ್ ಯು. ಇಂಗ್ಲೀಷ್ ಏನಿಲ್ಲ ಸರ್. ಅದು ಟೀ ಕುಡಿದ್ರು, ಒಂದು 5 ಟೀ ಕುಡಿದ್ರು, 50 ರೂಪಾಯಿ ಒಂದು 5 ಟೀ ಕುಡಿದ್ರು, 250 ರೂಪಾಯಿ ಆಯ್ತು.
250 ರೂಪಾಯಿ ಡಿಪ್ಸ್ ಕೊಟ್ಟರು ಸರ್ ತಗೊಂಡೋಗಪ್ಪ ಅಂತ. 5 ರೂಪಾಯಿ ಕೊಟ್ಬಿಟ್ರು. ಹಾಂ 250 ರೂಪಾಯಿ 500 ಕೊಟ್ಟರು ಒಟ್ಟು. ಹ್ಞೂ ಮತ್ತೆ ಇನ್ನೊಂದು ದಿವಸ ಏನು ಮಾಡಿದ್ರೆ ಮತ್ತೆ ಬರೀ 4 ಟೀ ಕೊಡ್ದೇವ ಇದು 500 ಕೊಟ್ಟರು. ಹಾಂ ಅದು ಮುಗಿಸ್ ಸರ್. ಚೇಂಜ್ ಕೇಳಲಿಲ್ಲ? ಚೇಂಜ್ ಕೇಳಿಲ್ಲ. ನೀನು ಕೊಡೋಕೆ ಹೋದಿ ಚೇಂಜು? ಚೇಂಜ್ ಕೊಡೋಕೆ ಹೋದೆ ಸರ್, ಬೇಡ ಅನ್ನೋದು. ಅಪ್ಪ ಅಮ್ಮ ಏನಂತಾರೆ ನಿನ್ನ ಬಗ್ಗೆ? ಹಾಂ ಅಪ್ಪ ಅಮ್ಮ ಏನಂತಾರೆ ನಿನ್ನ ಬಗ್ಗೆ? ಬೇಸ್ ಅಂತ ಸರ್, ಕಷ್ಟ ಬಿಟ್ಟಪ್ಪ ಅಂತ. ಬೇಡ ಮನೇಲಿರು, ನಾವು ಸಾಕ್ತೀವಿ ಅಂತ ಹೇಳಿಲ್ಲ ಅಂದ ಸರ್. ಈಗ ನಾನು ಹೋಗ್ತೀನಿ ಸರ್, ಸುಮ್ಮನೆ ಅಡ್ಡಾಡೋ ಬದಲು ತಿರ್ಗಾಕ್ ಹೋಗ್ತೀನಿ ನಾನು ಹೇಳ್ಬೇಕಲ್ಲಿಗೆ. ಅದೇ ಇದೊಂದು 2 ತಾಸು ಮಾಡೋ ಮತ್ತು ನಾನು. ಸೊ ಈ ಟೀ ಬಿಸ್ನೆಸ್ಸೇ ಮಾಡಬೇಕು ಅಂತ ಹೆಂಗೆ ಗೊತ್ತಾಯ್ತು ನಿನಗೆ? ಇಲ್ಲ ಸರ್, ಫಸ್ಟ್ ನಮ್ಮ ಅಣ್ಣ ಮಾಡ್ತಿದ್ದೆ 4ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಟ್ಟ. ಆಟ ಬಿಟ್ಟು ಮತ್ತು ನಾನು ಹೆಂಗೆ ಕಲ್ತೀನಿ ನನಗೆ ಗೊತ್ತಿಲ್ಲ ಸರ್. ಒಂದು ದಿವಸ ಹೋಗ್ಬರ್ತೀನಿ ಕೊಡಮ್ಮ ನಾನು ಮಾಡ್ಕೊಂಡು. ನಮ್ಮ ಅಪ್ಪ ಅಮ್ಮವ್ರು ಇದ್ದಿಲ್ಲ, ಅವ ನಾನು ಒಬ್ಬನೇ ಮಾಡ್ಕೊಂಡು ಮಾರ್ಕೆಟಿಗೆ ಹೋಯ್ದೆ ಟೀ ಮಾರಕ. ಅವೇನು ಚಾಲು ಮಾಡಿ ಸರ್ 8ನೇ ಕ್ಲಾಸಿಗೆ ಮಟ್ಟ. ಇದು 9ನೇ ಕ್ಲಾಸ್ ಮಟ್ಟ. ಎಷ್ಟು ಓಡಾಡ್ತೀಯ ಡೈಲಿ? ಇಲ್ಲ ಸರ್, ಬೆಳಿಗ್ಗೆ ಒಂದು ಹಿಂಗೆ 3 ರೌಂಡು ಸುತ್ತಾಡ್ತೀನಿ ಅಷ್ಟೇ. ಎಲ್ಲಿ ಸುತ್ತಾಡ್ತೀಯ 3 ರೌಂಡು? ಯಾವ್ಯಾವ ಜಾಗ? ಇಲ್ಲ ಸರ್, ಇದು ಲಾಡ್ಜಾಗ 2 ಸತಿ. ಅಲ್ಲಿ ಈ ಕಡೆ ಒಂದು ರೋಡ್ ಐತಲ್ಲ ಸರ್, ಫಾರಿನವ್ರು ಇದು ಬಸ್ ಬರ್ತೈತೆ, ಗೋವಾ ಅಂದ್ರೆ ಇಲ್ಲಿ ಹೊಸಪೇಟೆಗೆ ಬರ್ತೈತೆ. ಅಲ್ಲೇ ಫಾರಿನವ್ರಿಗೆ ತಂದ್ರೆ ಇಲ್ಲ ಅಂತ ತಾಣಲ್ಲ ಸರ್. 2 ಇರ್ತಾವೆ ಫಾರಿನವ್ರದ್ದು, ಫಸ್ಟ್ ಒಂದು ಸೆಕೆಂಡ್ ಒಂದು ಬಸ್. ಅಲ್ಲ ಸ್ವಲ್ಪ ಜನ ಕುಡಿತಾರೆ, ಸ್ವಲ್ಪ ಜನ ಕುಡಿಯಂಗಿಲ್ಲ. ಸೊ ಫಾರಿನವ್ರ ಬಸ್ ಹತ್ರ ಹೋಗ್ತೀಯಾ? ಹ್ಞೂ ಸರ್. ಅವ್ರು ಬೈಯಲ್ವಾ? ಎದಕ್ಕೆ ಬೈತಾರೆ ಸರ್, ನಂದೇ ಅದು ಬಸ್ ಸರ್. ಬಾ ನಿನ್ನ ಕರ್ಕೊಂಡು ಹೋಗ್ತೀವಿ, ನಮ್ಮ ಊರಲ್ಲಿ ಸಾಕ್ತೀವಿ ಅಂತ ಹೇಳಿದ್ರಾ? ಹೇಳ್ತಾರೆ ಸರ್, ಹಂಪಿಗೆ ಬರ್ತೇವೆ ಅಂತಾರೆ. ಹಂಪಿಗೆ ಬರ್ತೆ ಇಲ್ಲ ಬೆಂಗಳೂರಿಗೆ ಬರ್ತೆ ಅಂತಾರೆ. ಹೋ ಸರ್. ಏನಾಗ್ತೀಯ ಮುಂದೆ ಓದಿ? ಪೊಲೀಸ್ ಆಗ್ತೀಯಾ? ನೀನು ಕನ್ನಡ ಮೀಡಿಯಮು, ತಂಗಿ ಇಂಗ್ಲೀಷ್ ಮೀಡಿಯಮು? ಒಬ್ಬರೇ ತಂಗಿನಾ? ಹ್ಞೂ ಸರ್. ಗುಡ್, ವೆರಿ ಗುಡ್. ಕೊಡಿಲಿ ಉಂಟಿ. ನಮ್ಮ ಮಹೇಶ ಹೊಸಪೇಟೆ ಹುಡುಗ. ಅವನು ಊರೆಲ್ಲ ಸುತ್ತಿ, ಹೊಸಪೇಟೆ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಎಲ್ಲ ಸುತ್ತಿ ಟೀ ಮಾರ್ತಾನೆ. ಆದರೆ ಅವನು ಎಲ್ರಿಗೂ ಟೀ ಕುಡಿಸ್ತಾನೆ. ಆದರೆ ನಾನೇ ಇವತ್ತು ಅವನಿಗೆ ಟೀ ಕುಡಿಸ್ತೀನಿ. ತಗೋ ಈ ಟೀ ನೀನು ಕುಡಿಬೇಕು ಇವತ್ತು ನನಗೋಸ್ಕರ. ಆದರೆ ಆ ಬಿಲ್ ನಾನೇ ಅವನಿಗೆ ಕೊಡ್ತೀನಿ. ಟೀ ಕುಡಿ, ಒಳ್ಳೇದಾಗಲಿ ಅವನಿಗೆ ಅಂತ ಕೇಳ್ಕೊತೀನಿ. ನೋಡಿ, ಅವನು ಈಗ 9ನೇ ಕ್ಲಾಸ್ ಹುಡುಗ, 7ನೇ ಕ್ಲಾಸ್ 8ನೇ ಕ್ಲಾಸಿಂದ ಅವ್ನು ಟೀ ಮಾಡ್ತಾನೆ. ಬೆಳಗ್ಗೆ 1 ಅವರ್, ಸಂಜೆ 1 ಅವರ್ ಮಾಡ್ತಾ. ಇವನು ಕನ್ನಡ ಮೀಡಿಯಮಲ್ಲಿ ಓದಿ, ಇವನು ತಂಗಿನ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ತಾ ಇದ್ದಾನೆ. ಗ್ರೇಟ್ ರಾ, ಆಲ್ ದ ಬೆಸ್ಟ್. ಹುಡುಗರಿಗೆಲ್ಲ ಏನು ಈ ಓದ್ಲ ಹೊಡಿತಾರಲ್ಲ ಕುತ್ಕೊಂಡು, ಹರಟೆ ಹೊಡಿತಾರಲ್ಲ? ಹ್ಞೂ ಸರ್. ಟೈಮ್ ಪಾಸ್ ಮಾಡ್ತಾರಲ್ಲ ಹುಡುಗರಿಗೆಲ್ಲ? ಒಂದೇನು ಹೇಳು. ಮನೆಗೆ ಕುತ್ಕೊಂಡು ಓದ್ಬೇಕಂದ್ರೆ ಓದಂಗಿಲ್ಲ ಸರ್. ಅವರು ಆಟ ಆಡೋಕೆ ಹೋಗ್ಬೇಕು, ಇಲ್ಲಾಂದ್ರೆ ಸಿಗರೇಟ್ ಹೊಡೋಕೆ ಹೋಗ್ಬೇಕು ಅಂತ ಮಾಡ್ತಾರೆ. ಮನೆ ಹೇಳಿ ಸರ್, ನಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೆ ಸ್ವಲ್ಪ ಜನ ಮನೆಗೆ ಕುಂತು ಓದ್ತಾರೆ ಓದಂಗಿಲ್ಲ, ನಮ್ಮ ಇಷ್ಟ ನೀನಾರಲಿ ಹೇಳಕ್ಕಂತ ಸುಮ್ಮನೆ ಆಗ್ಬಿಟ್ಟೆ ಸರ್ ಅವತ್ತಿಂದ. ಆತಪ್ಪ, ನಿಮ್ಮ ಇಷ್ಟ ನಿಮ್ಮ ಕಷ್ಟ, ನಾವು ಹೇಳಿವ ಅಂದ್ವಿ. ಆತ ಒಟ್ಟು ಕೆಲಸ ಮಾಡಿದ್ರೆ ಖುಷಿ ಇದೆ. ಹ್ಞೂ ಸರ್. ಒಳ್ಳೇದಾಗಲಿ. ಹೊಸಪೇಟೆ ಕಡೆ ಹುಡುಗ ಸಿಕ್ಕರೆ ಇವ್ರಿಗೊಂದು ಹಾಯ್ ಹೇಳಿ. ನಮಸ್ತೆ, ಥ್ಯಾಂಕ್ ಯು. ಏನಾಗಲಿ ಮುಂದೆ ಸಾಗುನಿ